ಗೃಹ ಸಚಿವರು ಒಂದ್ ಸೆಕೆಂಡ್ PSI ಹಗರಣದ ರೂವಾರಿ ಗೃಹ ಸಚಿವರು PSI ಹಗರಣದ ರೂವಾರಿ ಗೃಹ ಸಚಿವರು ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ರಕ್ಷಿಸಿ 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 ಭ್ರಷ್ಟ ಬಿಜೆಪಿ ಸರ್ಕಾರ 40% ಬಿಜೆಪಿ ಸರ್ಕಾರಕ್ಕೆ ಮಂಚ ಸರ್ಕಾರಕ್ಕೆ 40% ಬಿಜೆಪಿ ಸರ್ಕಾರಕ್ಕೆ 40% ಬಿಜೆಪಿ ಸರ್ಕಾರಕ್ಕೆ ಮಂಚ ಸರ್ಕಾರಕ್ಕೆ ಮಂಚ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ನಿಮ್ಮ ಅಧಿಕಾರಿಗಳನ್ನು ರಕ್ಷಣೆ ಮಾಡಲಿಕ್ಕೆ ನೀವು ರೆಕಾರ್ಡ್ ಮಾಡ್ಕೊಂಡಿದ್ದೀರಿ. ಎಲ್ಲ ಯಾವ ರೀತಿ ಮುಚ್ಚಿಯಾಗಿದೆ, ಯಾವಾಗ ಅವರ ಟಿವಿ ಇದನ್ನ ಕ್ಯಾಮ್ರಾಗಳನ್ನ ಮುಚ್ಚಾಕ್ಬಿಟ್ಟು ಯಾವಾಗ ಬರ್ಸಿದ್ದಾರೆ ಅಂತ ಹೇಳಿ ತಮಗೆಲ್ಲ ದಾಖಲೆ ಇದೆ. ಯಾರ್ಯಾರು ಯಾವ ಆಫೀಸಲ್ಲಿ ಭೇಟಿ ಮಾಡಿದ್ರು, ಯಾವ ಕಚೇರಿ ಭೇಟಿ ಮಾಡಿದ್ರು, ಯಾವ ಹೋಟೆಲ್ ಭೇಟಿ ಮಾಡಿದ್ರು ಎಲ್ಲ ಮಾಹಿತಿ ಅದೆಲ್ಲ ದೃಶ್ಯಗಳನ್ನ ಇವತ್ತು ನೀವು ಸರ್ಕಾರದವರು ಬಿಡುಗಡೆ ಮಾಡಬೇಕು. ನೀವೆಲ್ಲ ಮುಚ್ಕೊಳ್ತಾ ಇದ್ದೀರಿ, ಅಧಿಕಾರಿಗಳಿಗೆ ಬೆಂಬಲ ಕೊಡ್ತಾ ಇದ್ದೀರಿ, ಮಂತ್ರಿಗಳು ಯಾರು ಶಾಮೀಲಾಗಿದ್ದಾರೆ ಅನ್ನೋದನ್ನು ಮುಚ್ತಾ ಇದ್ದೀರಿ. ನಾವು ಈಗ ನಮ್ಗೆ ಗೊತ್ತಿದ್ದಂಗೆ 25 ದಿನ ಒಂದು ತಿಂಗಳು ಆದಮೇಲೆ ಯಾರು ಒಬ್ಬನ ಆರೋಪಿನ ಕಳಿಸ್ಕೊಟ್ರು, ಯಾಕೆ ಮಂತ್ರಿ ಕಳಿಸ್ಕೊಂಡ್ರು, ತಿರ್ಗಾ ವಾಪಸ್ ಎಲ್ಲ ಕೂಡ ದಾಖಲಾಗಿದೆ. ಮಂತ್ರಿನೇ ನಾನೇ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ, ನೀವು ಹೋಗು ಅಂತೇಳಿ ಸರೆಂಡರ್ ಮಾಡಿಸೋದು ಮಾಹಿತಿ ಕೂಡ ನಮ್ಮ ಹತ್ರ ಇದೆ. ಹಂಗೆ ಇವತ್ತು ಹೋಮ್ ಮಿನಿಸ್ಟರ್ ಇರ್ಬೋದು, CM ಕಚೇರಿ ಇರ್ಬೋದು, ಪೊಲೀಸ್ ಅಧಿಕಾರಿಗಳ ಕಚೇರಿ ಇರ್ಬೋದು, ಎಲ್ಲರೂ ಕೂಡ ಇವತ್ತು ಶಾಮೀಲಾಗಿದ್ದಾರೆ. ಎಲ್ಲರೂ ಕೂಡ ಕರ್ಕೊಂಡೋಗಿ 164 ಸ್ಟೇಟ್ಮೆಂಟ್ನ ಪ್ರತ್ಯೇಕವಾಗಿ ಮಾಡಿಸ್ಬೇಕು. ತನಿಖೆಯ ಸ್ಟೇಟ್ಮೆಂಟನ್ನು ಏನು ವಿಡಿಯೋ ಮಾಡಿದ್ದೀರಿ, ಏನು ಆಡಿಯೋ ಮಾಡಿದ್ದೀರಿ ಅದನ್ನೆಲ್ಲ ಮತ್ತೆ ನ್ಯಾಯಾಂಗದ ತನಿಖೆಯಲ್ಲೇ ಆಗಬೇಕು. ಮತ್ತೆ ತನಿಖೆ 10 ಜನಕ್ಕೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಅಂದರೆ ಇದು ಒಂದು ದೊಡ್ಡ ಜಾಲ, ಇದು ಹಗರಣದ ಭ್ರಷ್ಟಾಚಾರದ ಜಾಲ. ಇದು ಅಲ್ಲಿ ಮಂತ್ರಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ. ಎಲ್ರಿಗೂ ಪಾಲು ಹೋಗಿದೆ ಇದರಲ್ಲಿ. ಈ ಅಕ್ರಮದಲ್ಲಿ ಎಲ್ಲರ ಪಾಲು ಕೂಡ ಇದೆ. ಅದಕ್ಕೆ ನಾವು ಅವತ್ತೇ ಒತ್ತಾಯ ಮಾಡಿದ್ದು ಕಾಂಗ್ರೆಸ್ ಪಕ್ಷ, ಈ ಹಗರಣವನ್ನ CIDಯಿಂದ ಮಾಡಿಸ್ಬೇಡಿ. ಈ ಹಗರಣ ತನಿಖೆ ಆಗಬೇಕಾದ್ರೆ ನ್ಯಾಯಾಂಗ ತನಿಖೆ ಆಗಬೇಕು. ಆ ನ್ಯಾಯಾಂಗ ತನಿಖೆ ಕರ್ನಾಟಕ ಹೈಕೋರ್ಟ್ನ ಒಬ್ಬ ಮಾನ್ಯ ನ್ಯಾಯಾಧೀಶರ ಮೇಲ್ವಿಚಾರಣೆಯಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು. ಯಾಕಂತಂದ್ರೆ ಮಂತ್ರಿಗಳು ಮೇಲೆ ಆಪಾದನೆಗಳಿರೋದ್ರಿಂದ, ರಾಜಕಾರಣಿಗಳ ಮೇಲೆ ಆಪಾದನೆಗಳಿರೋದ್ರಿಂದ, ಹಿರಿಯ ಅಧಿಕಾರಿಗಳ ಮೇಲೆ ಆಪಾದನೆ ಇರೋದ್ರಿಂದ ಅಲ್ಲಿ ನ್ಯಾಯ ಹೊರಬರಲಿಕ್ಕೆ ಸಾಧ್ಯ ಇಲ್ಲ. ತಪ್ಪಿತಸ್ಥರನ್ನ ಶಿಕ್ಷೆಗೆ ಒಳಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಇಷ್ಟು ದಿನ ಆಯಿತು, ಇವತ್ತವರೆಗೂ ಕೂಡ ಕಿಂಗ್ ಪಿನ್ಗಳನ್ನ ಅರೆಸ್ಟ್ ಮಾಡಿಲ್ಲ. ಕಿಂಗ್ ಪಿನ್ಗಳು ಇವತ್ತು ಕೂಡ ಹೊರಗಡೆ ಇದ್ದಾರೆ, ಆರಾಮಾಗಿ ಇದ್ದಾರೆ. ಈಗ ನಿನ್ನೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಅಮೃತ್ ಪಾಲ್ ಹೇಳಿಕೆನ ನೀವು ರೆಕಾರ್ಡ್ ಮಾಡ್ಕೊಂಡ್ರೆ ಅವ್ರು ಯಾರ್ಯಾರು ಶಾಮೀಲಾಗಿದ್ದಾರೆ ಅಂತ ಹೇಳ್ತಾರೆ. ಅವ್ರ ಮೇಲೆಲ್ಲ ಕ್ರಮ ತಗೋಬೇಕು. ನೀವು ಅದನ್ನ ಕ್ರಮ ತಗೊಂಡಿಲ್ಲ ನೀವು. ಅದಕ್ಕೋಸ್ಕರವಾಗಿ ಅವರು ಸತ್ಯ ಹೇಳ್ಬಿಡ್ತಾರೆ. ಅಧಿಕಾರಿ ಮಿನಿಸ್ಟ್ರಿಗಳು, ರಾಜಕಾರಣಿಗಳ ಹೆಸರುಗಳು ಹೇಳ್ಬಿಡ್ತಾರೆ. ರಕ್ಷಣೆ ಮಾಡಲಿಕ್ಕೆ ಒಟ್ಟಿಗೆ